Hey, what's up guys? ಹೇಗಿದ್ದೀರಾ? Hope you guys doing great. So guys, ಪಾಸ್ಪೋರ್ಟ್ ನಲ್ಲಿ ಇಂಡಿಯನ್ ಪಾಸ್ಪೋರ್ಟ್ ನಲ್ಲಿ ಮಾಡಿಸುವಾಗ ECR ಮಾಡಿಸ್ಬೇಕಾ, ನಾನ್ ECR ಮಾಡಿಸ್ಬೇಕಾ, ಅಥವಾ ECR ಪಾಸ್ಪೋರ್ಟ್ ವ್ಯಾಲ್ಯೂ ಇದೆಯಾ ಜಾಸ್ತಿ, ಅಥವಾ ನಾನ್ ECR ಪಾಸ್ಪೋರ್ಟ್ ವ್ಯಾಲ್ಯೂ ಇದೆಯಾ? ಸುಮಾರು ಕ್ವಶನ್ಸ್ ಗಳಿತ್ತು ನನಗೆ. ಪಾಸ್ಪೋರ್ಟ್ ವಿಡಿಯೋ ಕಮೆಂಟ್ಸ್ ಗಳಲ್ಲಿ ಸುಮಾರು ಕಮೆಂಟ್ಸ್ ಗಳು ನನಗೆ ಬಂದಿತ್ತು. ಅದರಲ್ಲಿ ಕ್ವಶನ್ಸ್ ಗಳನ್ನ ಕೇಳಿದ್ರು. ಯಾಕಂದ್ರೆ ECR ಅಂದ್ರೆ ನಾನ್ ECR ಅಂದ್ರೆ ಏನು ಅಂದ್ಬಿಟ್ಟು ಆ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡಿದ್ದೆ. ಅಂದ್ರೆ ECR ಅಂದ್ರೆ ಇಮಿಗ್ರೇಷನ್ ಚೆಕ್ ರಿಕ್ವೈರ್ಡ್, ನಾನ್ ECR ಅಂದ್ರೆ ಅಂದ್ರೆ ಇಮಿಗ್ರೇಷನ್ ಚೆಕ್ ನಾಟ್ ರಿಕ್ವೈರ್ಡ್. ಸೊ ಅದಕ್ಕೋಸ್ಕರ ಅದರಲ್ಲಿ ಸುಮಾರು ಜನಗಳಿಗೆ ಕನ್ಫ್ಯೂಸ್ ಆಗಿತ್ತು. ಲೈಕ್ ನಾವು ಜಾಬ್ ಹೋದ್ರೆ ಯಾವ ರೀತಿಯಾಗಿರುತ್ತೆ, ECR ಮಾಡ್ಸೋಕೆ ಯಾವ ಡಾಕ್ಯುಮೆಂಟ್ಸ್ ಬೇಕು, ಸುಮಾರು ಕ್ವಶನ್ಸ್ ಗಳು ಅದರಲ್ಲಿ ಕೇಳಿದ್ರು. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಯಾವ ರೀತಿ ನೀವು ಏನಿದೆ ECR ಪಾಸ್ಪೋರ್ಟ್ಗೆ ಡಾಕ್ಯುಮೆಂಟ್ ಬೇಕು ECR ಮಾಡ್ಸೋಕೆ, ನಾನ್ ECR ಮಾಡ್ಸೋಕೆ, ಅಂಡ್ ನಿಮ್ಗೆ ಇಮಿಗ್ರೇಷನ್ ಚೆಕ್ ರಿಕ್ವೈರ್ಡ್ ಅಂದ್ರೆ ಯಾವಾಗ ಚೆಕ್ ಆಗುತ್ತೆ, ಯಾವ ಸಂದರ್ಭದಲ್ಲಿ ಆಗುತ್ತೆ, ಯಾವ ದೇಶಕ್ಕೆ ಹೋದ್ರೆ ಆಗುತ್ತೆ, ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋ ಎಂಡ್ವರೆಗೂ ನೋಡ್ತಾ ಇದ್ದೀವಿ ಗೈಸ್. ಸೊ ಗೈಸ್, ನಾವು ಫಸ್ಟ್ ಮಾತಾಡೋದಾದ್ರೆ ECR ಪಾಸ್ಪೋರ್ಟ್ ಮಾಡಿಸೋಕೆ ಅಂದ್ರೆ ಇಮಿಗ್ರೇಷನ್ ಚೆಕ್ ರಿಕ್ವೈರ್ಡ್ ಪಾಸ್ಪೋರ್ಟ್ ಮಾಡಿಸ್ಬೇಕು ಅಂತಂದ್ರೆ ನಿಮಗೆ ಏನು ಅಂತಂದ್ರೆ ಕೇವಲ ಆಧಾರ್ ಕಾರ್ಡ್ ಅಂಡ್ ಬರ್ತ್ ಸರ್ಟಿಫಿಕೇಟ್ ಅಂಡ್ ಅಡ್ರೆಸ್ ಪ್ರೂಫ್ಗೆ ನೀವು ಆಧಾರ್ ಕಾರ್ಡ್ ಯೂಸ್ ಮಾಡಬಹುದು, ಪ್ಯಾನ್ ಕಾರ್ಡ್ ಯೂಸ್ ಮಾಡಬಹುದು, ರೈಟ್? ಸೊ ಬರ್ತ್ ಸರ್ಟಿಫಿಕೇಟ್ ಒಂದು ಇದ್ರೆ, ಇವೆರಡು ಡಾಕ್ಯುಮೆಂಟ್ ಇದ್ರೆ, ಆಧಾರ್ ಕಾರ್ಡ್ ಇದ್ರೆ ಆಮೇಲೆ ಪ್ಯಾನ್ ಕಾರ್ಡ್ ಇದ್ರೆ ಆಗೋಗುತ್ತೆ ECR ಇಮಿಗ್ರೇಷನ್ ಚೆಕ್ ರಿಕ್ವೈರ್ಡ್. ಯಾಕಂದ್ರೆ ಅದರಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನ್ ಬೇಕಾಗಿರೋದಿಲ್ಲ. ಬಟ್ ನಾನ್ ECR ಮಾಡಿಸ್ಬೇಕು ಅಂತಂದ್ರೆ ನಿಮಗೆ 10th ಮಾರ್ಕ್ಸ್ ಶೀಟ್ ಕೊಡ್ಬೇಕಾಗುತ್ತೆ. ಆಕ್ಚುಲಿ 10th ಮಾರ್ಕ್ಸ್ ಶೀಟು, ಆಮೇಲೆ 12th, ರೈಟ್? 12th ಅಥವಾ 10th ಮಾರ್ಕ್ಸ್ ಶೀಟ್ ಯಾವ್ದ ಎರಡರಲ್ಲಿ ಇದ್ರೂ ಆಗುತ್ತೆ ECR ಮಾಡಿಸೋಕೆ. ಒಂದು ವೇಳೆ ನೀವು 12th ಮಾರ್ಕ್ಸ್ ಕೊಡ್ದಿದ್ರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೊಟ್ರೆ ಆಟೋಮೆಟಿಕ್ ಏನಾಗುತ್ತೆ ECR ಕ್ಯಾಟಗರಿಯಲ್ಲಿ ಬಂದ್ಬಿಡುತ್ತೆ, ನಾನ್ ECR ಇಂದ ECR ಕ್ಯಾಟಗರಿಯಲ್ಲಿ. ಸೊ ಹಾಗಂತ ECR ಮತ್ತೆ ECR ಪಾಸ್ಪೋರ್ಟ್ಗೆ ಕಡಿಮೆ ವ್ಯಾಲ್ಯೂ ಇದೆ, ಆಮೇಲೆ ನಾನ್ ECRಗೆ ಜಾಸ್ತಿ ವ್ಯಾಲ್ಯೂ ಇದೆ, ಆ ರೀತಿ ಏನಿಲ್ಲ. ಸುಮಾರು ಜನ ಇದೇ ರೀತಿ ಡೌಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ECR ಇಮಿಗ್ರೇಷನ್ ಚೆಕ್ ರಿಕ್ವೈರ್ಡ್ ಏನಿರುತ್ತೆ ಆ ಪಾಸ್ಪೋರ್ಟ್ಗೆ ವ್ಯಾಲ್ಯೂ ಕಡಿಮೆ ಇದೆ, ಡಿಮಾಂಡ್ ಕಮ್ಮಿ ಇದೆ, ಅದಕ್ಕೆ ಯಾರು ವ್ಯಾಲ್ಯೂ ಕೊಡೋದಿಲ್ಲ. ಆಮೇಲೆ ನಾನ್ ECR ಇದ್ರೆ ಅದಕ್ಕೆ ಜಾಸ್ತಿ ವ್ಯಾಲ್ಯೂ ಕೊಡ್ತಾರೆ. ಇಲ್ಲ, ಆತರ ಯಾವುದೇ ಪ್ರಶ್ನೆನೇ ಇಲ್ಲ. ಎರಡು ಪಾಸ್ಪೋರ್ಟ್ ಸೇಮ್ ಇರುತ್ತೆ. ದ ಕಂಡೀಷನ್ ಇಸ್ ಓನ್ಲಿ ವೈ ಈಗ ECR ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಯಾವ ಜಾಬ್ ವೀಸಾನ ಅಪ್ಲೈ ಮಾಡ್ತೀರಾ. ಸೊ ಇವಾಗ ಕತಾರ್ ಆಗಿರ್ಬೋದು, ಕುವೈತ್ ಆಗಿರ್ಬೋದು, ಅಫ್ಘಾನಿಸ್ತಾನ್ ಆಗಿರ್ಬೋದು, ಏನಿದ್ರು ಮಲೇಷಿಯಾ. ಸೊ ಈ ರೀತಿ ನೀವು ದೇಶಗಳಿಗೆ ಜಾಬ್ಗೆ ಅಪ್ಲೈ ಮಾಡಿದಾಗ, ರೈಟ್? ಜಾಬ್ಗೆ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂದ್ರೆ ECR ಪಾಸ್ಪೋರ್ಟ್ ಇದ್ರೆ ನಿಮ್ಗೆ POV ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ ಇಂಡಿಯನ್ದು. POV ಅಂತಂದ್ರೆ ಪ್ರೊಟೆಕ್ಟರ್ ಆಫ್ ಇಮಿಗ್ರೆಂಟ್ಸ್, ರೈಟ್? ಸೊ ಪ್ರೊಟೆಕ್ಟರ್ ಆಫ್ ಇಮಿಗ್ರೆಂಟ್ಸ್ ಏನಿದೆ ಅದರಿಂದ ನೀವು ECR ಪಾಸ್ಪೋರ್ಟ್ ಅವರಿಗೆ ಒಂದು ಅಪ್ರೂವಲ್ ತಗೋಬೇಕಾಗುತ್ತೆ. ಯಾಕಂತಂದ್ರೆ ಕ್ವಾಲಿಫಿಕೇಶನ್ಸ್ ಕಮ್ಮಿ ಇರುತ್ತೆ, ರೈಟ್? ಸೊ ಕ್ವಾಲಿಫಿಕೇಶನ್ಸ್ ಕಮ್ಮಿ ಇರುತ್ತೆ. ಹಾಗಾಗಿ ಯಾವ ಕಂಪನಿ ನೀವು ಹೋಗ್ತಿದ್ದೀರಾ, ಆಲ್ರೆಡಿ ನಿಮ್ಗೆ ಜಾಬ್ ಆಗಿದ್ರೆ ಯಾವ ಕಂಪನಿಯಲ್ಲಿ ಹೋಗ್ತಾ ಇದ್ದೀರಾ, ಯಾವ ದೇಶಕ್ಕೆ ಹೋಗ್ತಾ ಇದ್ದೀರಾ, ರೈಟ್? ಏನ್ ಕೆಲಸ ಮಾಡಕ್ ಹೋಗ್ತಾ ಇದ್ದೀರಾ, ಜಾಸ್ತಿ ಇಲ್ಲ, ಇಷ್ಟೇನೆ ಕೇಳೋದಲ್ಲಿ. ಸೊ ನೀವು ಜೆನ್ಯೂನ್ ಆಗಿದ್ರೆ, ನೀವು ಅಲ್ಲಿ ಹೋಗಿ ವರ್ಕ್ ಮಾಡುವಂತ ಕಂಪನಿ ಜೆನ್ಯೂನ್ ಆಗಿದ್ರೆ, ಅಲ್ಲಿ ಕರಿಯೋರು ಜೆನ್ಯೂನ್ ಆಗಿದ್ರೆ, ಅಲ್ಲಿ ಹೋಗ್ಬಿಟ್ಟು ನೀವು ನೆಲೆಸೋದು ಎಲ್ಲಿ, ರೈಟ್? ಸೊ ಇವೆಲ್ಲ ಡೀಟೇಲ್ಸ್ ಬೇಕಲ್ವಾ? ಯಾಕಂತಂದ್ರೆ ಈ ಸುಮಾರು ಇನ್ಸಿಡೆಂಟ್ ಗಳು ಆಗಿದೆ. ಸೊ ನಾನೊಂದು ವಿಡಿಯೋದಲ್ಲಿ ನೋಡಿದೆ ಲಾಸ್ಟ್ ಟೈಮ್, ಸುಮಾರು 1 or 2 months ಬ್ಯಾಕ್. ಸೊ ಒಬ್ಬ ವ್ಯಕ್ತಿ, ಇಂಡಿಯನ್ ವ್ಯಕ್ತಿ, ನಾರ್ತ್ ಇಂಡಿಯಾದವನು. ಸೊ ಅವನು ದುಬೈಗೆ ಹೋಗಿದ್ದಾನೆ. ಸೊ ದುಬೈಲಿ ಯಾರೋ ಕಾಸು ತಗೊಂಡ್ಬಿಟ್ಟು ಕಳ್ಸಿರ್ತಾರೆ ದುಬೈಗೆ, ಅಲ್ಲಿ ನಿಮ್ಗೆ ಜಾಬ್ ಕೊಡಿಸ್ತೀನಿ ಅಂದ್ಬಿಟ್ಟು. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಇಳಿಸಿದ್ದಾರೆ. ಅದ್ರ ಇಲ್ಲಿಂದ ಪ್ಲೇನ್ ಹತ್ಸ್ಬಿಟ್ಟು ಕಾಸು ತಗೊಂಡು ಕಳ್ಸಿದ್ದಾರೆ. ಈ ಜಾಗಕ್ಕೆ ಹೋಗಿ ಅಲ್ಲಿ ನಿಂತ್ಕೋ, ಅಲ್ಲಿ ಹೋಗಿ ಈ ನಂಬರ್ ಕೊಡ್ತೀವಿ, ಆ ನಂಬರ್ಗೆ ಕಾಲ್ ಮಾಡೋ, ಅವ್ರು ಬಂದ್ಬಿಟ್ಟು ನಿಮ್ಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿರ್ತಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಇಳ್ಕೊಂಡಾದ್ಮೇಲೆ ಅಲ್ಲಿ ಯಾರು ಇಲ್ಲ, ಕಾಲ್ ಮಾಡಿದ್ರೆ ನಂಬರ್ ಸ್ವಿಚ್ ಆಫ್ ಬರುತ್ತೆ. ಸೊ ಅಲ್ಲಿ ಆ ಮನುಷ್ಯ ಪಾಪ ಕಾದು ಸುಸ್ತಾಗಿ ಹತ್ರ ಜಾಸ್ತಿ ದುಡ್ಡು ಇಲ್ಲ, ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಯಾರು ಏನು ಎಲ್ಲಿ ಊಟ ಏನ್ ಸಿಗುತ್ತೆ ಅಂತ ಗೊತ್ತಿಲ್ಲ. ಸೊ ಅಂತ ದೇಶದಲ್ಲಿ ಫಸ್ಟ್ ಆಫ್ ಅಲ್ಲಿ ಲ್ಯಾಂಗ್ವೇಜ್ ಬರೋದಿಲ್ಲ, ಇಂಗ್ಲಿಷ್ ಲ್ಯಾಂಗ್ವೇಜ್, ಅಟ್ಲೀಸ್ಟ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಏನಾದ್ರೂ ಬರಬೇಕು ಹೊರಗಡೆ ದೇಶಗಳಿಗೆ, ಇದ್ರೆ ಸರ್ವೈವ್ ಆಗ್ತಾರೆ. ಅಂದ್ರೆ ಅಟ್ಲೀಸ್ಟ್ ಜನಗಳ ಜೊತೆ ಕನ್ವರ್ಸೇಷನ್ ಮಾಡೋಕ್ಕೋಸ್ಕರ ಈ ತರ ಹೆಲ್ಪ್ ಬೇಕು, ಆ ತರ ಹೆಲ್ಪ್ ಬೇಕು ಅಂತ ಕೇಳೋಕಾದ್ರೂ ಇಲ್ಲ, ಅಥವಾ ಜಾಗದ ಹೆಸರು ಕೇಳೋಕಾದ್ರೂ ಇಂಗ್ಲಿಷ್ ಬರಲೇಬೇಕಲ್ವಾ? ಸೊ ಆ ಅಪ್ಪನಿಗೆ ಇಂಗ್ಲಿಷು ಕೂಡ ಬರ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಮತ್ತೆ ಒಬ್ರು ಯಾರೋ ಲೇಡಿ ಬಂದ್ಬಿಟ್ಟು ಅವ್ನು ಕುಳ್ಸ್ಕೊಂಡು ಕೇಳಿದ್ರೆ ಆ ಅಮ್ಮನ್ಗೆ ಹಿಂದಿ ಬರ್ತಾ ಇಲ್ಲ, ಇವನು ಹಿಂದಿ ಮಾತಾಡ್ತಾವನೆ, ಅಟ್ಲೀಸ್ಟ್ ನನಗೆ ಹಿಂದಿಯಲ್ಲಿ ಹೇಳ್ತಾವನೆ, ಅಟ್ಲೀಸ್ಟ್ ನನಗೆ ಇಂಡಿಯಾಗೆ ಕಳಿಸ್ಬಿಡಿ, ನಾನು ಇಲ್ಲಿ ಇರೋದಿಲ್ಲ ಈ ದೇಶದಲ್ಲಿ ಅಂತ ಹೇಳ್ತಾನೆ. ಸೊ ದಿಸ್ ಇಸ್ ದ ರಿಯಾಲಿಟಿ. ಇದಕ್ಕೋಸ್ಕರನೇ ಈಗ ಆಗ್ಬಾರ್ದು ಅಲ್ಲಿ ಹೋಗ್ಬಿಟ್ಟು ಅಂದ್ಬಿಟ್ಟನೆ ಇಮಿಗ್ರೇಷನ್ ಚೆಕ್ ಬೇಕಾಗಿರುತ್ತೆ. ಸೊ ಆಲ್ರೆಡಿ ಅದೇ ಇಮಿಗ್ರೇಷನ್ ಚೆಕ್ ರಿಕ್ವೈರ್ ಆಗಿ ಚೆಕ್ ಮಾಡ್ಬಿಟ್ಟು ಹೋಗಿದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಅದು ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಆತರ ನಿಮ್ಗೆ ಯಾರಾದ್ರೂ ಮೋಸ ಮಾಡಿದ್ರೆ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಅಲ್ಲಿಂದ ಎಂಬಸಿ ಏನಿರುತ್ತೆ, ನೀವು ಎಂಬಸಿ ಕಾಂಟ್ಯಾಕ್ಟ್ ಮಾಡಿದ್ರೆ ಎಂಬಸಿ ನಿಮ್ಗೆ ಹೆಲ್ಪ್ ಮಾಡುತ್ತೆ,
ರಾಜದೂತ್ ಅಂತ ರಾಜದೂತಾವಾಸ ಅಂತ ಇರುತ್ತೆ, ಎಲ್ಲಾ ದೇಶದಲ್ಲೂ ಒಂದೊಂದು ಗೌರ್ಮೆಂಟ್ ಇದು. ಸೊ ಅವ್ರು ನಿಮಗೆ ಇಮಿಡಿಯೇಟ್ ಆಗಿ ಹೆಲ್ಪ್ ಮಾಡ್ತಾರೆ, ರೈಟ್. ಸೊ ಅಂತದಕ್ಕಾಗಿ ECR ಇಮಿಗ್ರೇಷನ್ ಚೆಕ್ ರಿಕ್ವೈರ್ಡ್ ಬೇಕು. ಯಾವ್ದ್ರಲ್ಲಿ, ಯಾವ ಕೆಟಗರಿಯಲ್ಲಿ? ವರ್ಕ್ ವೀಸಾಕ್ ಹೋದ್ರೆ, ನೀವು ಜಾಬ್ ಮಾಡಕ್ ಹೋಗ್ತಾ ಇದ್ರೆ. ಇಲ್ಲ ಅಂತಂದ್ರೆ ಅಂಡ್ ನಾನು ಈ ಕೊಟ್ಟಿರುವಂತಹ ದೇಶಗಳೇನಿದೆ ಆ ದೇಶಗಳನ್ನ ಬಿಟ್ಟು ಬೇರೆ ದೇಶಗಳಿಗೆ ನೀವು ಹೋದ್ರೆ, ಲೈಕ್ ಅಲ್ಲಿ ಇಮಿಗ್ರೇಷನ್ ಚೆಕ್ ರಿಕ್ವೈರ್ಡ್ ಇರೋದಿಲ್ಲ, ರೈಟ್. ಲೈಕ್ ಯಾವಾಗ ಇಮಿಗ್ರೇಷನ್ ಚೆಕ್ ರಿಕ್ವೈರ್ಡ್ ಆಗುತ್ತೆ ಅಂದ್ರೆ ಓನ್ಲಿ ಫಾರ್ ವರ್ಕ್ ವೀಸಾ, ಅಂದ್ರೆ ವರ್ಕ್ ನೀವು ಎಲ್ಲಿ ಜಾಬ್ ಮಾಡಕ್ ಹೋಗ್ತಾ ಇದೀರಿ ಅಂತಂದ್ರೆ, ನೀವು ಜಸ್ಟ್ ವಿಸಿಟ್ ಮಾಡಕ್ಕೆ ಟೂರಿಸ್ಟ್ ವೀಸಾ ಹೋಗ್ತೀರಿ ಅಂದ್ರೆ, ಟೂರಿಸ್ಟ್ ವೀಸಾ ಹೋದ್ರೆ ನಿಮಗೆ ಇಮಿಗ್ರೇಷನ್ ಚೆಕ್ ರಿಕ್ವೈರ್ಡ್ ಇರೋದೇ ಇಲ್ಲ. ಯಾಕಂದ್ರೆ ನೀವು ಟೂರಿಸ್ಟ್ ಹೋಗ್ತಾ ಇದ್ದೀರಾ. ಎಸ್ ಎ ಟೂರಿಸ್ಟ್ ನಿಮ್ಗೆ ಹೋಗ್ಬೇಕಂದ್ರೆ ನಿಮ್ಗೆ ಆಲ್ರೆಡಿ ಹೋಟೆಲ್ ಎಲ್ಲ ಬುಕ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ, ರೈಟ್. ಬೇರೆ ದೇಶಕ್ಕೆ ಹೋಗ್ಬೇಕಂದ್ರೆ ನಿಮ್ಗೆಲ್ಲ ಆಲ್ರೆಡಿ ಸ್ಟೇ ಮಾಡಕ್ ಅಲ್ಲಿ ಮತ್ತೆ ಇದ್ದೇ ಇರುತ್ತೆ, ಅಲ್ಲಿ ಹೋಟೆಲ್ ಬುಕ್ ಮಾಡಿದ್ರೆ ಡಾಕ್ಯುಮೆಂಟ್ಸ್ ಇರುತ್ತೆ, ಅದನ್ನ ನೀವು ಪ್ರೊಡ್ಯೂಸ್ ಮಾಡ್ಬಿಟ್ಟು ನೀವು ವೀಸಾ ತಗೊಂಡಿರ್ತೀರಾ. ಸೊ ಹಾಗಾಗಿ ECR ಇಮಿಗ್ರೇಷನ್ ಚೆಕ್ ರಿಕ್ವೈರ್ಡ್ ಓನ್ಲಿ ಫಾರ್ ವರ್ಕ್ ವೀಸಾ, ಅಂದ್ರೆ ನೀವು ಅಲ್ಲಿ ಹೋಗಿ ಜಾಬ್ ಮಾಡ್ತೀರಾ, ಅಲ್ಲೇ ಸ್ಟೇ ಮಾಡ್ತೀರಾ. ಇಮಿಗ್ರೆಂಟ್ POV ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ, POV ಪ್ರೊಟೆಕ್ಟರ್ ಆಫ್ ಇಮಿಗ್ರೆಂಟ್ಸ್. ಸೊ ಅಲ್ಲಿ ಆ ರೀತಿ ಅಂದ್ರೆ ನೀವು ಇಮಿಗ್ರೆಂಟ್ ಆಗಿ ಅಲ್ಲೇ ಇರಕ್ ಹೋಗ್ತಾ ಇದ್ದೀರಾ, ಸುಮಾರು 1 ವರ್ಷ 6 ತಿಂಗಳ 2 ವರ್ಷ ನೀವು ಜಾಬ್ ಮಾಡಕ್ ಹೋಗ್ತಾ ಇದ್ದೀರಾ ಅಂದ್ರೆ ಅಂತ ಸಮಯದಲ್ಲಿ ECR ಮಾನ್ಯವಾಗುತ್ತೆ. ಇಲ್ಲ ಅಂತಂದ್ರೆ ಮಾಮೂಲಿ ನೀವೇನು ಹೋಗಿ ಸುತ್ತಾಡ್ಕೊಂಡು ಬರ್ತೀರಾ, ಟೂರಿಸ್ಟ್ ವೀಸಾ ಮೇಲೆ ಹೋಗ್ತಾ ಇದ್ದೀರಾ ಅಂದ್ರೆ ಯಾವುದೇ ಅವಶ್ಯಕತೆ ಇರೋದಿಲ್ಲ. ಐ ಯಾವುದೇ ನಿಮಗೆ ತೊಂದರೆ ಇಲ್ಲ. ನಾನು ನಿಮಗೆ ಇಮಿಗ್ರೇಷನ್ ಚೆಕ್ ರಿಕ್ವೈರ್ಡ್ ಯಾವ್ಯಾವ ಕಂಟ್ರಿಗೆ ಬೇಕು ಅನ್ನೋದನ್ನ ಫುಲ್ ಲಿಸ್ಟ್ ಕೊಟ್ಟಿದ್ದೀನಿ. ಈ ಲಿಸ್ಟ್ ಈ ಕಂಟ್ರಿಗಳಿಗೆ ನೀವು ಹೋದ್ರೆ, ಈ ಕಂಟ್ರಿಗಳಿಗೆ ಏನಿದೆ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ಳಿ. ನೀವು ಈ ಕಂಟ್ರಿಗಳಿಗೆ ಹೋದ್ರೆ ಮಾತ್ರ ನಿಮಗೆ ಇಮಿಗ್ರೇಷನ್ ಚೆಕ್ ರಿಕ್ವೈರ್ಡ್ ಆಗಿರುತ್ತೆ ECR ಪಾಸ್ಪೋರ್ಟ್ ಅವರಿಗೆ, ರೈಟ್. ಸೊ ಅದಕ್ಕೋಸ್ಕರ ECR ಪಾಸ್ಪೋರ್ಟ್ ಅವರು ಇಮಿಗ್ರೇಷನ್ ಚೆಕ್ ರಿಕ್ವೈರ್ಡ್. ಅದು ಹಾಗಂತ ECR ಪಾಸ್ಪೋರ್ಟ್ ವ್ಯಾಲ್ಯೂ ಕಡಿಮೆ ಇದೆ, ನಾನ್ ECR ಪಾಸ್ಪೋರ್ಟ್ಗೆ ವ್ಯಾಲ್ಯೂ ಜಾಸ್ತಿ ಇದೆ ಅಂತಲ್ಲ, ರೈಟ್. ಆತರ ಯಾರು ತಿಳ್ಕೊಳ್ಳೇಬೇಡಿ. ಸೊ ECR ಮಾಡೋಕ್ಕೋಸ್ಕರ ಏನಂತಂದ್ರೆ ನಿಮಗೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇದ್ರೆ ಆಗೋಗುತ್ತೆ. ಆಮೇಲೆ ನಾನ್ ECRಗೆ 10th ಮಾರ್ಕ್ಸ್ ಶೀಟ್, ಅಟ್ಲೀಸ್ಟ್ 10th ಮಾರ್ಕ್ಸ್ ಶೀಟ್ ಕೊಟ್ರೆ ನಾನ್ ECR ಅಂದ್ರೆ ಇಮಿಗ್ರೇಷನ್ ಚೆಕ್ ನಾಟ್ ರಿಕ್ವೈರ್ಡ್ ಅಂತ ಬರುತ್ತೆ. ಕ್ವಾಲಿಫಿಕೇಶನ್ ಅಟ್ಲೀಸ್ಟ್ ಕ್ವಾಲಿಫಿಕೇಶನ್ ಇದೆ ಅವನ ಹತ್ರ. ಅಂತದ್ರಲ್ಲೂ ಜಾಬ್ ವೀಸಾ ನೀವು ಅಪ್ಲೈ ಮಾಡಿದಾಗ ಅಲ್ಲಿನೂ ಚೆಕ್ ಆಗೇ ಆಗುತ್ತೆ. ಜಾಬ್ ಅಂದ್ರೆ ಜಾಬ್, ವರ್ಕ್ ಜಾಬ್ಗೆ ಅಲ್ಲಿ ಹೋಗಿ ಸ್ಟೇ ಮಾಡಕ್ಕೆ ಅಂದ್ರೆ ಅಲ್ಲೂ ಚೆಕ್ ಆಗೇ ಆಗುತ್ತೆ. ಯಾಕಂದ್ರೆ ಅಲ್ಲಿ ಹೋಗಿ ವೆರಿಫೈ ಮಾಡ್ತಾರೆ, ವೀಸಾ ಕೊಡ ಮುಂಚೆನೆ ವೆರಿಫೈ ಮಾಡ್ತಾರೆ ನಿಮಗೆ, ರೈಟ್. ನೀವು ಯಾವ ಕಂಪ್ನಿ ಹೋಗ್ತಾ ಇದ್ದೀರಾ, ಜಾಬ್ ವೀಸಾ ಅಪ್ಲೈ ಮಾಡಿದ್ರೆ ಯಾವ ಕಂಪ್ನಿ ಹೋಗ್ತಾ ಇದ್ದೀರಾ, ಅಲ್ಲಿ ನಿಮ್ ಜಾಬ್ ಕನ್ಫರ್ಮ್ ಆಗಿದೆಯಾ, ನೀವು ಅಲ್ಲಿ ಇರೋಕೆ ವ್ಯವಸ್ಥೆ ಇದೆಯಾ ಅಂತದ್ರಲ್ಲೂ ಚೆಕ್ ಮಾಡ್ತಾರೆ. ಸುಮ್ಮನೆ ಕೊಟ್ಬಿಡೋದಿಲ್ಲ. ನಾನ್ ECR ಅಂತಂದ್ರೆ ನೀವು ಹೋಗ್ಬಿಡಪ್ಪ ಅಂತ ಅನ್ನೋದಿಲ್ಲ, ಅದರಲ್ಲೂ ಚೆಕ್ ಮಾಡ್ತಾರೆ. ಅದಕ್ಕೋಸ್ಕರ ಯಾರು ಡೌಟ್ ಇಟ್ಕೋಬೇಡಿ. ECR ಅಂದ್ರೆ ಕಮ್ಮಿ ವ್ಯಾಲ್ಯೂ ಇರುತ್ತೆ, ನಾನ್ ECR ಅಂದ್ರೆ ಜಾಸ್ತಿ ವ್ಯಾಲ್ಯೂ ಇರುತ್ತೆ, ನಥಿಂಗ್ ಲೈಕ್ ದಟ್, ರೈಟ್. ಸೊ ಅದೊಂದು ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ನಿಮ್ಗೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಅದು ಕ್ಲಿಯರ್ ಆಯ್ತು, ರೈಟ್. ಸೊ ಇದ್ರ ಬಗ್ಗೆ, ರೈಟ್, ಯಾವ್ಯಾವ ದೇಶಗಳಿಗೆ ನಿಮಗೆ ಇಮಿಗ್ರೇಷನ್ ಚೆಕ್ ರಿಕ್ವೈರ್ಡ್ ಆಗುತ್ತೆ ಅದನ್ನು ನಾನು ನಿಮಗೆ ಫುಲ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಸ್ಕ್ರೀನ್ ಶಾಟ್ ಅಲ್ಲಿ. ಅದನ್ನ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ಳಿ, ರೈಟ್. ಬಹರೇನ್, ಇರಾಕ್, ಇಂಡೋನೇಷಿಯಾ ಅಂಡ್ ಸೌದಿ ಅರೇಬಿಯಾ, ಕುವೈತ್ ಇದೆ, ಆಮೇಲೆ ಜಾರ್ಡನ್, ಲಿಬಿಯಾ, ಲೆಬನಾನ್, ಮಲೇಷಿಯಾ, ಒಮಾನ್, ಕತಾರ್, ಸದನ್, ಸಿರಿಯಾ. ಸೊ ಸುಮಾರು ಒಂದು 18, 19, 20 ದೇಶಗಳೇನಿದೆ ಅಲ್ಲಿ ಸ್ಪೆಷಲಿ ಅಲ್ಲಿ ಹೋದ್ರೆ ನಿಮಗೆ ಇದು ಇಮಿಗ್ರೇಷನ್ ಚೆಕ್ ಬೇಕೇ ಬೇಕಾಗುತ್ತೆ ಗೈಸ್. ಓಕೆ, ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದೆ ಅನ್ಕೊಂತೀನಿ. ಅಂಡ್ ಯೂಸ್ಫುಲ್ ಅನ್ಸಿದ್ರೆ ಇನ್ನೊಂದು ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಇನ್ನೊಂದು ಹೇಳ್ಕೊಡ್ತಾ ಇದ್ದೀನಿ. ಏನಂತಂದ್ರೆ ಲೈಕ್ ಪಾಸ್ಪೋರ್ಟ್ ನೀವು ಈಗ ಮಾಡಿಸ್ಬೇಕು ಅಂತಂದ್ರೆ ಇವಾಗ ತುಂಬಾನೇ ಈಸಿ ಆಗಿದೆ. ಒಂದ್ ವೇಳೆ ನಿಮ್ಗೆ 10th ಮಾರ್ಕ್ಸ್ ಶೀಟ್ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ಆ 10th ಮಾರ್ಕ್ಸ್ ಶೀಟ್ ನ ಡಿಜಿ ಲಾಕರ್ ಏನಿರುತ್ತೆ ಆ ಡಿಜಿ ಲಾಕರ್ ಇಂದ ನೀವು ಇನ್ಸ್ಟಾಲ್ ಮಾಡ್ಕೋಬಹುದು. ಡಿಜಿ ಲಾಕರ್ಗೆ ನಿಮ್ಮೊಂದು ನಂಬರ್ ಏನಿರುತ್ತೆ ಆ ನಂಬರ್ ಇಂದ ಹಾಕ್ಬಿಟ್ಟು ಡಿಜಿ ಲಾಕರ್ ಅಲ್ಲೇ ಡೌನ್ಲೋಡ್ ಮಾಡ್ಕೊಂಡು ಡಿಜಿ ಲಾಕರ್ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದನ್ನೇ ನೀವು ಪಾಸ್ಪೋರ್ಟ್ ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ತೀರಾ ಅದನ್ನ ತೋರಿಸಬಹುದು. ನಿಮ್ಮ ಹತ್ರ ಕಳೆದೋಗಿದ್ರೆ ನಿಮ್ಗೆ ಖಾಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಡಿಜಿ ಲಾಕರ್ ಅಲ್ಲಿ, ಅಂದ್ರೆ ಡಿಜಿ ಲಾಕರ್ ಅಲ್ಲಿ ಅಥರೈಸ್ ಡಾಕ್ಯುಮೆಂಟ್ಸ್ ಇರುತ್ತೆ ಗೌರ್ಮೆಂಟ್ ಇದು. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ತೋರಿಸಬಹುದು, ಅದು ಕೂಡ ಅಪ್ರೂವಲ್ ಇದೆ ಗೈಸ್. ಓಕೆ,